ದೌರ್ಜನ್ಯ ಮಾಡ್ದ ಅದು ಅದ್ರ ತಕ್ಕಂಗೆ ನಾನು ದೂರು ಕೊಡೋದಕ್ಕೆ ಅಂತ ಪೊಲೀಸ್ ಸ್ಟೇಷನ್ಗೆ 20ನೇ ತಾರೀಕು ನೈಟ್ ಹೋಗ್ತೀನಿ. ಆವಾಗ ಪೊಲೀಸವರು ಕಂಪ್ಲೇಂಟ್ ತಗೊಳ್ಳಲ್ಲ. ನಾಳೆ ಬನ್ನಿ ಅಂತ ಹೇಳಿ ಕಳಿಸ್ತಾರೆ ನನಗೆ. ನಾಳೆ ಬನ್ನಿ ಅಂತ ಹೇಳಿ ಕಳಿಸಿದಾಗ ನಾನು ಅದ್ರ ಮಾರನೆಗೆ 10 ಗಂಟೆಗೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ವಸಿಂದ ಹೇಳಬೇಕು. ಎಲ್ರಿಗೂ ಮೊದಲನೇದಾಗಿ ನಮಸ್ಕಾರ. ಮಡೇನೂರು ಮನು ನನ್ನ ಮೇಲೆ ಮಾಡಿರೋಂಥ ದೌರ್ಜನ್ಯ, ಎಸ್ಪೆಷಲಿ 17ನೇ ತಾರೀಕು ನಡೆದಂಥ ಘಟನೆ ಏನಿದೆ ಅದರ ಕುರಿತು ನಾನು 20ನೇ ತಾರೀಕು ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕಾಪಿನ ಕೊಡ್ತೀನಿ SIಗೆ. ಸೊ ಅವರು ನಾಳೆ ಬನ್ನಿ FIR ಮಾಡೋಣ ಅಂತ ಹೇಳಿ ನಾನು ಕಂಪ್ಲೇಂಟ್ ಕಾಪಿ ವಾಪಸ್ ಕೊಟ್ಟು ಕಂಪ್ಲೇಂಟ್ ತಗೊಳ್ದೆ ಕಳಿಸ್ತಾರೆ. ಅದ್ರ ಮಾರನೆಗೆ 10 ಗಂಟೆಗೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅವರು ಇದು ಜಾಸ್ತಿ ಆಯಿತು ಅಂತ ನಂಗೆ ನೆನ್ನೆನೇ ಅವರು ಕಂಪ್ಲೇಂಟ್ ಕಾಪಿನ ಫುಲ್ಲು ಓದಿರಲ್ಲ. ಸೊ ಆವಾಗಲೇ ನನಗೆ ಗೊತ್ತಾಗಿರುತ್ತೆ. ಅದಕ್ಕೆ ನಾನು ರೈಟಿಂಗಲ್ಲಿ ಒಂದು ಕಂಪ್ಲೇಂಟ್ನ ಬರ್ಕೊಂಡು ಹೋಗಿರ್ತೀನಿ. ಮಹಾದೇವ್ ಅನ್ನೋರಿಗೆ ಅದನ್ನು ಕೊಡ್ತೀನಿ, ಅವರು ಅದನ್ನು ಟೈಪ್ ಮಾಡ್ತೀನಿ ನಾನು ಅಂತ ಹೇಳ್ತಾರೆ. ಸೊ ಅದು ಟೈಪ್ ಮಾಡಿ ಓದೋಕ್ಕೆ ಈಸಿ ಆಗುತ್ತೇನೋ, ಸರಿ ಟೈಪ್ ಮಾಡಲಿ ಅಂತ ಅಂದ್ಬಿಟ್ಟು ನಾನು ಅವ್ರಿಗೆ ಕಂಪ್ಲೇಂಟ್ ಕಾಪಿನ ಕೊಟ್ಟೆ. ಅವ್ರಿಗೆ ಹೆಂಗೆ ಬೇಕೋ ಹಾಗೆ ಟೈಪ್ ಮಾಡ್ಕೊಂಡಿದ್ದಾರೆ ಸರ್. ಮೇನ್ ನಾನು ಉದ್ದೇಶ ಏನು ಹೋಗಿದ್ದು, ನಾನು ಮಾಧ್ಯಮದವ್ರ ಹತ್ರನೂ ಹೇಳಿದ್ದೀನಿ, ಎಲ್ಲರಿಗೂ ಹೇಳಿದ್ದೀನಿ. 17ನೇ ತಾರೀಕು ಏನು ನಡೀತು ಆ ಘಟನೆಯಿಂದ ನಾನು ತುಂಬ ನೊಂದ್ಕೊಂಡು ಬಂದು ಇವತ್ತು ಪೊಲೀಸ್ ಸ್ಟೇಷನ್ಗೆ ಬಂದು ನಾನು ಕಂಪ್ಲೇಂಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ದೀನಿ. ಅವರು ಅದನ್ನು ಬಿಟ್ಟು 29ನೇ ತಾರೀಕು ಏನು ನಡೆದಿದೆ 2022ರಲ್ಲಿ ಅದನ್ನು ಮಾತ್ರ ಮೆನ್ಷನ್ ಮಾಡಿ ಕಂಪ್ಲೇಂಟ್ ಕಾಪಿಲಿ ಏನೂ ಜೀವ ಇಲ್ಲ ಸರ್. ಅವತ್ತು ಅರ್ಜೆಂಟಾಗಿ ಟೈಪ್ ಮಾಡಿಕೊಂಡ್ರು, ಅದನ್ನು ಓದೋಕ್ಕೂ ಬರೋದಕ್ಕೆ ಇಮಿಡಿಯೇಟ್ ಸೈನ್ ಮಾಡಿಸ್ಕೊಂಡ್ರು. ಕೋರ್ಟಿಗೆ ಕಳಿಸ್ಬೇಕು, ಅರ್ಜೆಂಟು, ನೀವು ಮೆಡಿಕಲ್ ಟೆಸ್ಟಿಗೆ ಹೋಗಬೇಕು, ಬೇಗ ಸೈನ್ ಮಾಡಿಬಿಟ್ಟು ಹೋಗಿ ಅಂತ ಒಂದು ಖಾಲಿ ಪೇಪರಿಗೆ ಸೈನ್ ಮಾಡಿಸ್ಕೋತಾರೆ. ಪ್ರಿಂಟಿಗೆ ಕರೆಂಟ್ ಇಲ್ಲ, ಸೊ ಹಂಗಾಗಿ ನೀವು ಸೈನ್ ಮಾಡಿಬಿಟ್ಟು ಹೋಗಿ, ನೀವು ಮೆಡಿಕಲ್ ಟೆಸ್ಟಿಗೆ ಅಂತ ಹೋದರೆ ಬರೋದು ಎಷ್ಟೊತ್ತಾಗುತ್ತೋ, ಮಧ್ಯರಾತ್ರಿ ಆಗ್ಬೋದು, ಅದಕ್ಕೆ ಸೈನ್ ಮಾಡಿಬಿಟ್ಟು ಹೋಗಿ ಅಂತ ನನ್ನ ಹತ್ರ ಸೈನ್ ಮಾಡಿಸ್ಕೊಂಡ್ರು. ನಾನು ಪೊಲೀಸವ್ರನ್ನ ನಾನು ನಂಬೋಗಿರೋದು, ನನಗೆಲ್ಲ ಹಂತನೂ ಮುಚ್ಚೋಗಿ ನಾನು ಕಾನೂನು ಮೊರೆ ಹೋಗಿದ್ದೀನಿ, ನನಗೆ ನ್ಯಾಯ ಬೇಕು ಅಂತ. ಪೊಲೀಸವ್ರನ್ನ ನಂಬದೆ ನಾನು ಬೇರೆ ಯಾರನ್ನ ನಂಬಬೇಕು ಅಂದ್ಬಿಟ್ಟು ನಾನು ಸಹಿ ಹಾಕ್ಬಿಟ್ಟು ಹೋದೆ. ಅವತ್ತು ಕೂಡ ನನಗೆ FIR ಕಾಪಿನ ನನಗೆ ಕೊಟ್ಟಿಲ್ಲ. ಆದರೆ ನಾಳೆಗೆ ನಾನು ಕೇಳಿ ಮಾರನೇ ದಿನ ಸಂಜೆ ನನಗೆ FIR ಕಾಪಿ ಕೊಟ್ಟರು. ಬಟ್ ಕಂಪ್ಲೇಂಟ್ ಕಾಪಿ ಗೊತ್ತಿಲ್ಲ ನನಗೆ. ಫಸ್ಟ್ ಆಫ್ ಆಲ್ ನನಗೆ ಕಾನೂನು ಅಂದರೆ ಏನು ಅಂತಲೇ ಗೊತ್ತಿಲ್ಲ, ಝೀರೋ ನಾಲೆಡ್ಜ್, ಏನೇನೂ ಗೊತ್ತಿಲ್ಲ ನನಗೆ. ಕಂಪ್ಲೇಂಟ್ ಕಾಪಿ ಸಪ್ರೇಟ್ ಇರುತ್ತೆ, ಮತ್ತು FIR ಕಾಪಿನೇ ಬೇರೆ ಅನ್ನೋದು ನನಗೆ ಗೊತ್ತೇ ಇಲ್ಲ. FIR ಕಾಪಿ ಕೊಟ್ಟಿದ್ರು ನಂಗೆ ಅವತ್ತೆಲ್ಲ ಓದೋಕ್ಕಾಗಲಿಲ್ಲ. ಬಿಕಾಸ್ ಮೀಡಿಯಾದವರೆಲ್ಲ ಬಂದಾಗ ಒಬ್ಬೊಬ್ಬರಿಗೆ ಹೇಳಿಕೆ ಎಲ್ಲ ಕೊಡೋದು ನೈಟ್ ಆಗೋಯ್ತು. ಅವತ್ತು ಮೆಡಿಕಲ್ ಟೆಸ್ಟ್ಗಳು ಇತ್ತು. 1-2-3 ಆಮೇಲೆ ಮಹಜರು ಅದು ಎಲ್ಲ ಮಾಡ್ತಿದ್ದಾಗ ನಾನು FIR ಕಾಪಿ ಓದಿರಲಿಲ್ಲ. 1-2-3 ದಿನ ಆದಮೇಲೆ ಓದಿದೆ. ಇದೇನಿದು ಬರೀ 29ನೇ ತಾರೀಕು ಅಷ್ಟೇ ಇದೆ. ನಾನು 17ನೇ ತಾರೀಕು ಮತ್ತು ಆ ಇತ್ತೀಚೆಗೆ ಏನು ನಡೆದಿತ್ತು ಅದೆಲ್ಲ ಇಲ್ಲವೇ ಇಲ್ವಲ್ಲ. ನಾನು ಕೊಟ್ಟಿರೋ ಕಂಪ್ಲೇಂಟಲ್ಲಿ ಏನೇನು ಅಂಶ ಇದೆ ಅದೆಲ್ಲ ಇಲ್ಲವೇ ಇಲ್ವಲ್ಲ. ಅದು ನೀಟಾಗಿ ಕೊಟ್ಟಿದ್ದೀನಿ. ಯಾಕೆ ಡಿಲೇ ಆಯಿತು, ನಾನು ಕಂಪ್ಲೇಂಟ್ ಕೊಟ್ಟಿರೋದು ಏನಂತ ಡಿಲೇ ಆಯಿತು ನೀಟಾಗಿ ಸಂಕ್ಷಿಪ್ತವಾಗಿ ನಾನು ಬರೆದು ಕೊಟ್ಟಿದ್ದೀನಿ. ಬಟ್ ಅವ್ರು ಹೆಂಗೆ ಬೇಕೋ ಅದನ್ನು ಟೈಪ್ ಮಾಡಿಕೊಂಡು ಕಂಪ್ಲೇಂಟ್ ಕಾಪಿನೇ ಫುಲ್ಲು ವೀಕ್ ಮಾಡಿ ಇಟ್ಟಿದ್ದಾರೆ. ಅದರಿಂದನೇ ಅವನಿಗೆ ಬೇಲ್ ಸಿಕ್ಕಿದೆ. ಅದರಿಂದನೇ ಅವನು ಕ್ವಾಶ್ಗೆ ಹಾಕ್ಕೊಂಡಿದ್ದಾನೆ. ನಮಗೆ ಬೇಲ್ ಸಿಕ್ಕಿದಾಗ ಹಿಂದಿನ ದಿನ ನಮಗೆ ಹೇಳಿದ್ರು ಬೇಲ್ಗೆ ಹಾಕ್ಕೊಂಡಿದೆ, ಇದು ಏನೋ ಬೇಲ್ಗೆ ಆರ್ಡ್ರ್ ಬಂದಿದೆ ಅಂತ ಅಂದ್ಬಿಟ್ಟು. ಅವಾಗ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದಾಗ, ನಮ್ಮ ಲಾಯರ್ನ ಕಾಂಟ್ಯಾಕ್ಟ್ ಮಾಡಿದಾಗ ಗೊತ್ತಾಯಿತು ಸ್ಟೇಷನಲ್ಲಿ 2 FIR ಹಾಕಿದ್ದಾರೆ ಸರ್. 21ನೇ ತಾರೀಕು ಒಂದು FIR ಹಾಕಿದ್ದಾರೆ. ಅವನು ಅರೆಸ್ಟ್ ಆದ ಮಾರನೆಗೆ ಒಂದು FIR ಹಾಕಿದ್ದಾರೆ. ಅದೇಂತಕ್ಕೆ 2 FIR ಹಾಕಿದಾರೋ ಗೊತ್ತಿಲ್ಲ. ಮಧ್ಯರಾತ್ರಿ ಏನೋ 2:15 ನನಗೆ ಅದನ್ನೇ ಮೇಲ್ ಮಾಡಿದ್ದಾರೆ. 23ನೇ ತಾರೀಕು ಏನು FIR ಮಾಡಿದ್ರು ಅದನ್ನು. ಮತ್ತು